ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಡೀತಿರುವಂತಹ ಅಂದ್ರೆ ಅಮೆರಿಕ ಮತ್ತು ಇರಾನ್ ನಡುವೆ ನಡೆಯುತ್ತಿರುವಂತಹ ಈ ಮಾರಕ ಯುದ್ಧದಲ್ಲಿ ಸಾಮಾನ್ಯವಾಗಿ ನಾವೆಲ್ಲ ಭಾವಿಸಿದ ಹಾಗೆ ಇರಾನಿಗೆ ದೊಡ್ಡ ಪ್ರಮಾಣದ ನಷ್ಟ ಆಗಿದೆ. ಯಾಕಂದ್ರೆ ಆರಂಭದಿಂದಲೂ ಅಮೆರಿಕ ದಾಳಿಯನ್ನೇನು ಮಾಡಿ ಅಲ್ಲಿನ ಸರ್ವೋಚ್ಚ ನಾಯಕ ಅಯತೊಲ್ಲಾ ಖಮೇನಿ ಅವರನ್ನ ಹತ್ಯೆ ಮಾಡಿದ ಬಳಿಕ ನಾವು ನೋಡಿರುವಂತಹ ಸಾಕಷ್ಟು ಚಿತ್ರಗಳು, ಮೂಲಸೌಕರ್ಯ ವ್ಯವಸ್ಥೆಗಳು, ಕಟ್ಟಡಗಳು, ಶಾಲೆಗಳು ಧ್ವಂಸವಾಗಿರುವುದನ್ನ ಕಂಡಿದ್ದೇವೆ. ಮೊದಲ ಹಂತದಲ್ಲಿ ನಾವು ನೋಡಿದಾಗ ಕಂಡಿದ್ದು ಇರಾನಿಗೆ ದಾಳಿಯಿಂದ ಅಂದ್ರೆ ದೊಡ್ಡ ಪ್ರಮಾಣದ ಕಟ್ಟಡಗಳು ಹುರುಳಿ, ಮೂಲಸೌಕರ್ಯಗಳ ವ್ಯವಸ್ಥೆ ಹಾನಿಯಾಗಿ ಸಾಕಷ್ಟು ಮಟ್ಟಿಗೆ ಹಾನಿಯಾಗಿದೆ ಮತ್ತು ನಷ್ಟ ಆಗಿದೆ ಅನ್ನುವಂಥದ್ದು ನಮ್ಮ ಒಂದು ಮೊದಲ ತಿಳುವಳಿಕೆ ಆಗಿತ್ತು. ಅಂದರೆ ಅವರ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಬಿದ್ದಿದೆ, ಇದರಿಂದ ನಷ್ಟ ಆಗುತ್ತೆ, ಅವರು ಇನ್ನಷ್ಟು ಹಿಂದಕ್ಕೆ ಹೋಗ್ತಾರೆ ಅವರ ಆರ್ಥಿಕತೆಯಲ್ಲಿ, ಆ ಥರದ ಒಂದು ವಾಸ್ತವದ ಒಂದು ಅರಿವು ಕೂಡ ನಮಗೆ ಆಗಿತ್ತು. ಆದರೆ ಇಲ್ಲಿ ಇನ್ನೊಂದು ಮುಖವೂ ಇದೆ, ದೊಡ್ಡ ಚಿತ್ರಣ. ಇದು ಯಾವ ರೀತಿ ಅಂದರೆ ಬರೀ ಇರಾನ್ಗೆ ಮಾತ್ರ ಇದರಿಂದ ನಷ್ಟ ಆಗಿಲ್ಲ. ಇರಾನ್ ಸಹಜವಾಗಿ ನಮ್ಗೆ ಗೊತ್ತಿರೋ ಹಾಗೆ ಅದೇನು ದೊಡ್ಡ ಡೆವಲಪ್ಡ್ ಅಂದರೆ ತುಂಬ ರಿಚ್ ಕಂಟ್ರಿ ಏನೂ ಆಗಿರಲಿಲ್ಲ. ಹಾಗಾಗಿ ಅದು ತನಗೆ ಆಗಿರುವ ಹಾನಿಯಿಂದ ಇನ್ನಷ್ಟು ಹಿಂದಕ್ಕೆ ಹೋಗುತ್ತೆ. ಹೌದು, ಆದರೆ ನಾವೇನು ದೊಡ್ಡಣ್ಣ ಅಂತ ಅಂದ್ಕೊಂಡಿದ್ದೀವೋ, ಜಗತ್ತಿನ ಅತ್ಯಂತ ಭದ್ರ ಮಿಲಿಟರಿ ವ್ಯವಸ್ಥೆಯನ್ನು ಹೊಂದಿರುವಂತಹ ದೇಶ ಅಂತ ನಾವೇನು ಅಂದ್ಕೊಂಡಿರುವ ಅಮೆರಿಕ ಕೂಡ ಈ ಯುದ್ಧದಿಂದ ದೊಡ್ಡ ಪ್ರಮಾಣದ ನಷ್ಟವನ್ನ ಅನುಭವಿಸಿದೆ ಅನ್ನುವ ಒಂದು ಮಾಹಿತಿ ಕೂಡ ಈಗ ಬಂದಿದೆ. ಆರಂಭದಿಂದಲೂ ಈ ರೀತಿಯ ಮಾಹಿತಿಗಳು ಬರ್ತಾ ಇದ್ದವು. ಅಂದ್ರೆ ಸುಮಾರು ಯುದ್ಧ ಆರಂಭ ಆಗಿ 6 ದಿನ ಆದ ತಕ್ಷಣವೇ ಅಮೆರಿಕ ಇಲ್ಲಿ ನಷ್ಟ ಮಾಡ್ಕೊಳ್ತಿದೆ, ಇಸ್ರೇಲಿಗೆ ಸಹಾಯ ಮಾಡಲು ಹೋಗಿ ತನ್ನ ಆರ್ಥಿಕತೆಗೆ ಹಿನ್ನಡೆ ತಂದುಕೊಡ್ತಿದೆ ಅನ್ನೋ ಒಂದು ರೀತಿಯ ಚರ್ಚೆ ಅಮೆರಿಕದೊಳಗೆ ನಡೆದಿತ್ತು. ಆದರೆ ಈಗ ಯುದ್ಧ ಆರಂಭ ಆಗಿ ಸದಾ 7-8 ವಾರಗಳು ಕಳೆದಿದೆ. ಈ ಸಂದರ್ಭದಲ್ಲಿ ಅಂದರೆ ಈ ನಷ್ಟದ ಚರ್ಚೆ ಜೋರಾಗಿ ನಡೀತಿದೆ. ಸದ್ಯಕ್ಕೆ ಯುದ್ಧ ಕದನ ವಿರಾಮ ಅನ್ನೋ ಒಂದು ವ್ಯವಸ್ಥೆಯೊಳಗೆ ಇದ್ರೂ ಶೀತಲ ಸಮರ ಮುಂದುವರೆದೇ ಇದೆ. ಅಂದರೆ 2 ದೇಶಗಳು ಕೂಡ ಸಂಧಾನಕ್ಕೆ ಹೋಗ್ತಾ ಇಲ್ಲ, ಒಂದು ಕಡೆ ಪಟ್ಟು ಬಿಡ್ತಾ ಇಲ್ಲ, ಇನ್ನೊಂದು ಕಡೆ ಶಾಂತಿ ಮಾತುಕತೆಯ ಬಗ್ಗೆ ಮಾತಾಡ್ತಿದೆ ಹೊರತು ಶಾಂತಿ ಸ್ಥಾಪಿಸೋದಕ್ಕೆ ಕಡಾಖಂಡಿತವಾಗಿ ಆದರೆ ನಿಶ್ಚಿತವಾಗಿ ಅಂದರೂ ಇಚ್ಛೆಯ ಪ್ರಕಾರ ಅವರು ಹೋಗ್ತಾ ಇಲ್ಲ. ಹೀಗಾಗಿ ಯುದ್ಧ ಇನ್ನು ಮುಂದುವರಿಬಹುದು ಅಥವಾ ಸಣ್ಣ ಪುಟ್ಟ ಹಾನಿಗಳು ಅಂದರೆ ದಾಳಿಗಳು ಮುಂದುವರಿಬಹುದು ಅಂತ ಅನ್ನುವ ಒಂದು ಚರ್ಚೆ ನಮ್ಮ ಜಾಗತಿಕವಾಗಿ ನಡೀತಾ ಇದೆ. ಈಗ ಅಮೆರಿಕ ಯಾವ ರೀತಿ ನಷ್ಟ ಮಾಡ್ಕೊಳ್ತಿದೆ ಅನ್ನೋದೇ ಈಗ ದೊಡ್ಡ ಚರ್ಚೆ. ಯಾಕೆ ಅಂದರೆ ಇಸ್ರೇಲ್ ಅಧ್ಯಕ್ಷರ ಮಾತು ಕೇಳಿಕೊಂಡು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲೆ ದಾಳಿ ಮಾಡಿದ್ದಾರೆ ಅನ್ನೋದೇ ಸದ್ಯದಲ್ಲಿರುವ ವಿಷಯ. ಅಂದರೆ ಇಸ್ರೇಲಿಗೆ ನೆರವಾಗೋದಕ್ಕೆ ಹೋಗಿ ಅಮೆರಿಕ ಸುಮಾರು ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ನಷ್ಟ ಮಾಡ್ಕೊಳ್ತಿದೆ ಅನ್ನುವಂಥ ಒಂದು ಚರ್ಚೆ ಈಗ ಆರಂಭ ಆಗಿದೆ. ಅಮೆರಿಕ ಮತ್ತು ಇರಾನಿನ ನಡುವಿನ ಅಂತರ ಸುಮಾರು 12,000 ಕಿಲೋಮೀಟರ್ ಅಷ್ಟು. ನಮಗೆ ಸಾಮಾನ್ಯವಾಗಿ ಅನಿಸಬಹುದು ಇರಾನ್ ಅಮೆರಿಕಕ್ಕೆ ಹೇಗೆ ದಾಳಿ ಮಾಡಿ ಅಥವಾ ಯಾವ ರೀತಿ ನಷ್ಟ ಮಾಡಿದೆ ಅನ್ನುವಂಥದ್ದು. ಯಾಕಂದ್ರೆ ಇರಾನ್ ಪಕ್ಕಕ್ಕೆ ಬಂದು ಅಥವಾ ಇಸ್ರೇಲಿನ ನೆರವು ಪಡ್ಕೊಂಡು ಇರಾನ್ ಮೇಲೆ ದಾಳಿ ನಡೆಸುವಂಥದ್ದು ಸಹಜ, ನಾವು ಕಂಡಿದ್ದೇವೆ ಕೂಡ. ಆದರೆ ಇರಾನ್ ಹೇಗೆ ಅಷ್ಟು ಕಿಲೋಮೀಟರ್ ದೂರಕ್ಕೆ ಹೋಗಿ ಕ್ಷಿಪಣಿ ಹಾರಿಸಿತು, ಅಲ್ಲಿ ನಷ್ಟ ಮಾಡ್ತು ಅನ್ನೋದು ಪ್ರಶ್ನೆ ಮೂಡೋದು ಸಹಜ ಅಲ್ವೇ? ಆದರೆ ಅದು ವಿಷಯನೇ ಬೇರೆ. ವಾಸ್ತವದಲ್ಲಿ ಕೊಲ್ಲಿ ರಾಷ್ಟ್ರಗಳಲ್ಲಿ ಸುಮಾರು 7 ರಾಷ್ಟ್ರಗಳಲ್ಲಿ ಅಂದರೆ 7 ಪ್ರದೇಶಗಳಲ್ಲಿ ಅಮೆರಿಕದ ಸೇನಾ ನೆಲೆಗಳಿವೆ. ಅಲ್ಲಿನ ವಾಯುಸೇನೆ, ಅಲ್ಲಿನ ನೌಕಾ ನೆಲೆ ಮತ್ತು ಬೇರೆ ಬೇರೆ ರೀತಿಯ ಮಿಲಿಟರಿ ವ್ಯವಸ್ಥೆಗಳನ್ನು ಅಲ್ಲಿನ 7 ದೇಶಗಳಲ್ಲಿ ಮಾಡಿದೆ. ಅಮೆರಿಕ ಯಾವಾಗ ಕಳೆದ ಫೆಬ್ರವರಿ 28ರಂದು ಇರಾನಿಗೆ ದಾಳಿ ಮಾಡ್ತೋ, ಅಲ್ಲಿಂದ ಇರಾನ್ ಏನು ಮಾಡ್ತಂದ್ರೆ ರೊಚ್ಚಿಗೆದ್ದು ಆ 7 ಪ್ರದೇಶಗಳಲ್ಲಿ ಅಂದರೆ 7 ತಾಣಗಳಲ್ಲಿರುವಂತಹ ಮಿಲಿಟರಿ ಬೇಸ್ಗಳಿಗೆ ಸತತವಾಗಿ ದಾಳಿ ಮಾಡಿದೆ. ಅಂದರೆ ನಾವು ಯುದ್ಧದ ವರದಿಗಳನ್ನು ಗಮನಿಸ್ತಾ ಇದ್ರೆ ನಮಗೆ ಗೊತ್ತಾಗುವಂಥ ವಿಷಯ ಏನಂದರೆ ಅಮೆರಿಕದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಇರಾನ್ ಡ್ರೋನ್ಗಳು ಹೊಡೆದುರುಳಿಸಿವೆ. ಅಂದರೆ ನಾವು F-35, F-15 ಈ ಥರದ ವಿಮಾನಗಳು ಇದು ಜಾಗತಿಕವಾಗಿ ಅತ್ಯಂತ ಪವರ್ಫುಲ್ ಸೂಪರ್ಸಾನಿಕ್ ವೇಗದಲ್ಲಿ ಸಾಗುವಂಥ ಯುದ್ಧ ವಿಮಾನಗಳು ಅಂತ ನಾವು ಕನ್ಸಿಡರ್ ಮಾಡಿದ್ದೇವೆ. ಆದರೆ ಇರಾನ್ನ ಡ್ರೋನ್ಗಳು, ಇರಾನ್ನ ಒಂದು ಕ್ಷಿಪಣಿ ವ್ಯವಸ್ಥೆಗಳು ಈ ಒಂದು ವಿಮಾನಗಳನ್ನು ಒಡೆದು ಉರುಳಿಸಿ ದೊಡ್ಡ ಮಟ್ಟಿನ ನಷ್ಟ ಮಾಡಿದೆ. ಒಂದು ರೀತಿಯಲ್ಲಿ ಆರ್ಥಿಕ ನಷ್ಟ ಆದರೆ ಇನ್ನೊಂದು ಅದರ ಜಂಗಾಬಲ ಒಡಗಿಸೋದು ಅಂತೀವಲ್ಲ. ಯಾಕಂದರೆ ಸಾಮಾನ್ಯವಾಗಿ ದೊಡ್ಡ ದೇಶಗಳಿಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ನಾವು ಈ ಸಣ್ಣ ದೇಶಗಳ ಮೇಲೆ ಇಂಥ ಒಂದು ವಿಮಾನವನ್ನು ಹಾರಿಸಿ ಅಲ್ಲಿ ತುಂಬ ಹಾನಿ ಮಾಡಿಕೊಂಡು ಬರಬಹುದು ಅನ್ನುವಂಥ ಒಂದು ವಿಶ್ವಾಸ ಇರುತ್ತೆ. ಅಮೆರಿಕಕ್ಕೂ ಭಾಳ ವರ್ಷ ಅದಿತ್ತು. F-15 ಮತ್ತು 35 ವಿಚಾರಕ್ಕೆ ಬಂದಾಗ ಅವರು ನಾವು ಯಾರನ್ನು ಯಾವುದೇ ಕಡೆಗೂ ಹೋಗಿ ಆ ದೇಶದ ಮೇಲೆ ದಾಳಿ ಮಾಡಿಕೊಂಡು ವಾಪಸ್ ಬರಬಹುದು ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಇತ್ತು. ಆದರೆ ಇರಾನ್ ಅದಕ್ಕೂ ಆಸ್ಪದ ಕೊಡಲಿಲ್ಲ. ಇಲ್ಲಿ ತನಕ ಅಂದರೆ 2 ವಿಮಾನಗಳನ್ನು ಉರುಳಿಸಿ ಹಾಕಿದೆ. ಅದರ ಜೊತೆಗೆ ಜೋರ್ಡನ್ನಲ್ಲಿರುವಂತಹ ಕೆಲವು ಅಂದರೆ ಅಲ್ಲಿನ ಅತ್ಯಾಧುನಿಕ ಒಂದು ಯುದ್ಧ ಕ್ಷಿಪಣಿ ತಡೆ ನಿರೋಧಕ ವ್ಯವಸ್ಥೆ ಏನಿದೆಯೋ ಆ ವ್ಯವಸ್ಥೆಯನ್ನು ಉರುಳಿಸಿ ಆಗಿದೆ. ಮಾರ್ಚ್ 1 ಅಂದರೆ ಕುವೈತ್ 15E ಯುದ್ಧ ವಿಮಾನ ಮತ್ತು 16ರಂದು F-35 ಯುದ್ಧ ವಿಮಾನವನ್ನು ಉರುಳಿಸಿರುವಂಥದ್ದು. ಈ 2 ಡೇಟ್ಗಳನ್ನು ನಾವು ಹುಡುಕಿದ್ರೆ ನಮಗೆ ಗೊತ್ತಾಗುತ್ತೆ. ಅಲ್ಲಿ
ಒಬ್ಬರು ಪೈಲಟ್ ಏನು ಅದರಿಂದ ಜಿಗಿದು ಹಾರಿ ಆಮೇಲೆ ಅವರನ್ನು ಬೇರೆ ವ್ಯವಸ್ಥೆಯ ಮೂಲಕ ಸಂರಕ್ಷಿಸಿದ್ದು, ಇನ್ನೊಬ್ಬರು ಪಾರಾಗಿದ್ದು, ಈ ಎರಡು ವಿಚಾರಗಳನ್ನು ನೋಡಿರ್ತೇವೆ. ಹಾಗಾಗಿ ಇದನ್ನು ಅಮೆರಿಕ ಒಪ್ಕೊಂಡಂತೆ, ಅಂದರೆ ನಮ್ಮ 2 ಯುದ್ಧ ವಿಮಾನಗಳು ಹಾನಿಯಾಗಿದೆ ಅಂತ. ಅದೇ ರೀತಿ ಸೌದಿ ಅರೇಬಿಯಾದಲ್ಲಿರುವಂಥ ಒಂದು ನೆಲೆಯಲ್ಲಿ KC-135 ಅನ್ನುವಂಥ ಒಂದು ಯುದ್ಧ ವಿಮಾನ ಇದೆ. ಅದರ ಮೇಲೂ ಕೂಡ ಇರಾನ್ ದಾಳಿ ಮಾಡಿದೆ, ಅದನ್ನು ಕೂಡ ಧ್ವಂಸ ಮಾಡಿದೆ. ಅದೇ ಜೊತೆಗೆ MQ-9 ರೀಪರ್ ಅನ್ನುವಂತಹ ಡ್ರೋನ್ಗಳಿರೋದು, ಪವರ್ಫುಲ್ ಡ್ರೋನ್, ಡಜನ್ಗಿಂತಲೂ ಹೆಚ್ಚು ಪವರ್ಫುಲ್ ಡ್ರೋನ್ಗಳನ್ನು ಇರಾನ್ ದಾಳಿ ಮಾಡಿ ಧ್ವಂಸ ಮಾಡಿದೆ. ಆಮೇಲೆ ಕತಾರ್, ಜೋರ್ಡನ್ನಲ್ಲಿರುವ ಅಮೆರಿಕ ನೆಲೆಗಳಲ್ಲಿ ಇರಾನ್ ಒಟ್ಟು ANFPS-132 ಅಂತ ಒಂದು ರೇಡಾರ್ ವ್ಯವಸ್ಥೆ ಇದೆ. ಇದು ಬಹಳ ಅತ್ಯಾಧುನಿಕ ರೇಡಾರ್ ವ್ಯವಸ್ಥೆ. ಇದರಲ್ಲಿ ಎದುರಿನಿಂದ ಬರುವಂತಹ ವಿಮಾನಗಳು, ಡ್ರೋನ್ಗಳನ್ನು ಹೊಡೆದುರುಳಿಸುವಂಥ ಸಾಮರ್ಥ್ಯ ಜೊತೆಗೆ ಪ್ರತಿದಾಳಿ ಮಾಡುವಂಥ ಒಂದು ವ್ಯವಸ್ಥೆ ಕೂಡ ಇಲ್ಲಿದೆ. ಇದನ್ನು ಇರಾನ್ ನಾಶ ಮಾಡಿ ಅದನ್ನೀಗ ದುರಸ್ತಿಗೆ ಸಾಕಷ್ಟು ಟೈಮ್ ತಗೊಂಡು ದುರಸ್ತಿ ಮಾಡುವಷ್ಟು ಮಟ್ಟಿಗೆ ಅದಕ್ಕೆ ಹಾನಿ ಮಾಡಿದೆ. ಅದೇ ರೀತಿ ಮಾರ್ಚ್ 12ರಂದು ನಾವು ಗಮನಿಸುವಾಗ ಹೇಳೋದಾದ್ರೆ USS ಜೆರಾಲ್ಡ್ ಫೋರ್ಡ್ ಅಂತ ಒಂದು ವಿಮಾನ ವಾಹಕ ನೌಕೆ, ಅದು ಯುದ್ಧ ನೌಕೆ ಅಮೆರಿಕದ್ದು, ಅದಕ್ಕೆ ಇರಾನಿನ ಒಂದು ಕ್ಷಿಪಣಿ ಅಥವಾ ಡ್ರೋನ್ ದಾಳಿ ಮಾಡಿ ಅದಕ್ಕೆ ಹಾನಿ ಮಾಡಿದೆ. ಸದ್ಯ ಈಗ ಆ ನೌಕೆ ದುರಸ್ತಿ, ಅಂದರೆ ರಹಸ್ಯವಾಗಿ ಅದನ್ನು ದುರಸ್ತಿ ಮಾಡ್ತಾ ಇದ್ದಾರೆ. ಅಂದರೆ ಆ ಬೆಂಕಿ ಕಾಣಿಸ್ಕೊಂಡು ಏನು ಹಾನಿಯಾಗಿದೆಯೋ ಅದರ ದುರಸ್ತಿ ಕಾಣಿಸ್ತು. ಇನ್ನೊಂದು ಗೌಪ್ಯ ಸಂಗತಿಯೂ ಇದೆ, ಬಟ್ ಅದಕ್ಕೆ ಕ್ಲಾರಿಟಿ ಇಲ್ಲ. ಆದರೆ ಈ ಎಲ್ಲ ಕೆಲಸಕ್ಕೆ ಇರಾನ್ ಚೀನಾದ ಉಪಗ್ರಹಗಳನ್ನು ಬಳಸಿಕೊಂಡು ಅಲ್ಲಿನ ಮಾರ್ಗವನ್ನು ಪತ್ತೆ ಹಚ್ಚಿ ಅದರ ಮೂಲವನ್ನು ಪತ್ತೆ ಹಚ್ಚಿ ದಾಳಿ ಮಾಡಿದೆ ಅನ್ನುವಂಥ ವಿಚಾರ ಕೂಡ ಇದೆ. ಸಾಮಾನ್ಯವಾಗಿ ಅಮೆರಿಕ ಪ್ರಜಾಪ್ರಭುತ್ವದಲ್ಲಿ ಬಹಳ ಬಲವಾದ ದೇಶ ನಾವು ಹೇಳುವಂಗೆ, ಮತ್ತು ಅಲ್ಲಿ ಜನರಿಗೆ ಮಾಹಿತಿಯನ್ನು ಸ್ಪಷ್ಟವಾಗಿ ಕೊಡುತ್ತೆ. ಏನಾದ್ರೂ ಅಂದರೆ ಪ್ರಜಾಪ್ರಭುತ್ವ ಗಟ್ಟಿದೆ ಮತ್ತು ಮಾಹಿತಿಯ ಕೊರತೆ ಅಲ್ಲಿ ಇಲ್ಲ. ಜನರಿಗೆ ಸ್ಪಷ್ಟವಾಗಿ ಮತ್ತು ಪಾರದರ್ಶಕವಾಗಿ ಮಾಹಿತಿ ಕೊಡುವಂಥದ್ದು. ಈಗ ಟ್ರಂಪ್ ಆಡಳಿತ ಇರುವಂಥದ್ದು, ಟ್ರಂಪ್ ಇಂದಿನ ಅಧ್ಯಕ್ಷರುಗಳ ರೀತಿನೋ ಅಥವಾ ಬೇರೆ ವ್ಯಕ್ತಿಗಳ ರೀತಿಯೂ ಅಲ್ಲ. ಅವರು ಎಲ್ಲವನ್ನ ಪಾರದರ್ಶಕವಾಗಿ ಹೇಳಲಿಕ್ಕೂ ಇಷ್ಟಪಡಲ್ಲ ಮತ್ತು ಕೇಳುವವರಿಗೆ ಸರಿಯಾದ ಉತ್ತರ ಕೊಡುವ ಜಾಯಮಾನದ ವ್ಯಕ್ತಿಯೂ ಅಲ್ಲ. ಹಾಗಾಗಿ ಈಗ ಒಂದು ಸಂವಹನದ ಕೊರತೆ ಅಮೆರಿಕದಲ್ಲಿ ಕಾಣ್ತಾ ಇದೆ. ಕೆಲವು ಮಾಧ್ಯಮಗಳು ವರದಿ ಮಾಡಿರೋ ಪ್ರಕಾರ ಅಮೆರಿಕ ಈ ಅಲ್ಲಿನ ಏನು ಸರ್ಕಾರ ಏನು ಮಾಡಿದೆ ಅಂದರೆ ಯುದ್ಧಕ್ಕೋಸ್ಕರ, ಅಂದರೆ ಯುದ್ಧ ಮುಂದುವರಿದ್ರೆ ಅಥವಾ ಯುದ್ಧದಿಂದ ಈ ಹಿಂದೆ ಆಗಿರುವ ನಷ್ಟವನ್ನು ಭರಿಸೋದಕ್ಕೋಸ್ಕರನೇ 16 ಲಕ್ಷ ಕೋಟಿ ರೂಪಾಯಿಯನ್ನು ಬೇಡಿಕೆ ಇಟ್ಟಿದೆ. ಇಷ್ಟೊಂದು ಮೊತ್ತ ನಮಗೆ ಬೇಕಾಗಿದೆ ಅಂದರೆ. ಆದರೆ ಈ ಒಂದು ಮಾಹಿತಿಗೆ ಪೂರಕವಾಗಿ ಅಮೆರಿಕ ಅದನ್ನು ಎಲ್ಲೂ ಡಾಕ್ಯುಮೆಂಟ್ ಮಾಡಿಲ್ಲ. ಅಂದರೆ ನಮಗೆ ಇಷ್ಟು ದುಡ್ಡು ಬೇಕು ಅನ್ನೋದನ್ನು ಅವರು ಬಹಿರಂಗವಾಗಿ ಹೇಳ್ಕೊಂಡಿಲ್ಲ. ಆದರೆ ಹಲವು ಮೂಲಗಳು ಹೇಳುವಂಥದ್ದು ಏನು ಅಂದರೆ 16 ಲಕ್ಷ ಕೋಟಿ ರೂಪಾಯಿ ಅಂದರೆ ದೊಡ್ಡ ಮಟ್ಟಿನ ಮೊತ್ತ. ಅಂದರೆ ಇಷ್ಟೊಂದು ದೊಡ್ಡ ಮೊತ್ತವನ್ನು ಅಮೆರಿಕ ಈಗಾಗಲೇ ಇರಾನ್ ಜೊತೆ ಹೋರಾಡಿ ಸೆಣಸಾಡಿ ಸಮರ ಸಾರಿ ನಷ್ಟ ಮಾಡಿಕೊಂಡಿದೆ ಅಂತ ನಾವು ಇಲ್ಲಿ ಗಮನಿಸಬಹುದು. ಇಷ್ಟೆಲ್ಲ ಆದ್ರೂ ಈ ಮೊತ್ತಕ್ಕಿಂತ ಹೊರತುಪಡಿಸಿ ಹೇಳೋದಾದರೆ ಇನ್ನೂ ಸಾಕಷ್ಟು, ಅಂದರೆ ಅವರದ್ದು ಡ್ರೋನ್ ವ್ಯವಸ್ಥೆಗಳು, ಟೊಮ್ಯಾಟಿಕ್ ಕ್ಷಿಪಣಿಗಳು, ಪೇಟ್ರಿಯಾಟಿಕ್ ಕ್ಷಿಪಣಿಗಳು, ಮತ್ತು ಸಾಕಷ್ಟು ಯುದ್ಧದ ಅಂದರೆ ಅವರ ಏನು ವ್ಯವಸ್ಥೆಗಳಿದ್ದಾವೆ, ಸಂವಹನ ವ್ಯವಸ್ಥೆಗಿಂತ ಸೇರಿ ದಾಳಿ ಮಾಡುವಂಥ ವ್ಯವಸ್ಥೆಗಳು ಏನೆಲ್ಲ ಇದ್ದಾವೋ ಅವುಗಳಿಗೆಲ್ಲದಕ್ಕೂ ದೊಡ್ಡ ಮಟ್ಟಿನ ಡ್ಯಾಮೇಜ್ ಆಗಿದೆ. ಆ ಡ್ಯಾಮೇಜನ್ನು ಸರಿ ಮಾಡಬೇಕಿದ್ರು, ಅದನ್ನು ದುರಸ್ತಿ ಮಾಡಬೇಕಿದ್ರು ಇನ್ನಷ್ಟು ದೊಡ್ಡ ಮೊತ್ತ ಬೇಕಾಗಬಹುದು ಅನ್ನುವಂಥದ್ದು. ಅಂದರೆ 16.7 ಲಕ್ಷ ಕೋಟಿ ರೂಪಾಯಿ ಇದರ ಒಟ್ಟು ವೆಚ್ಚ ಆಗ್ಬೋದು ಅನ್ನುವಂಥ ಒಂದು ಮಾಹಿತಿ ಕೂಡ, ಅಂದರೆ ವರದಿ ಕೂಡ ನಮಗೆ ಕಂಡು ಬರ್ತಾ ಇದೆ. ಇನ್ನೊಂದು ನಾವು ಪ್ರತಿದಿನ ಕೇಳುವಂಥ ಇನ್ನೊಂದು ವಿಷಯ ಏನಂದರೆ ಹಾರ್ಮುಜ್ ಜಲಸಂಧಿಯ ಬಗ್ಗೆ. ಅಂದರೆ ಸ್ಟೇಟ್ ಆಫ್ ಹಾರ್ಮುಜ್ ಅಂತ ಏನು ಇರಾನ್ ಮತ್ತು ಒಮಾನ್ ನಡುವೆ ಇದೆಯೋ, ಈ ಪ್ರದೇಶವನ್ನು ಯುದ್ಧ ಆರಂಭದ ಬಳಿಕ ಇರಾನ್ ದೇಶ ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿದೆ. ಅಲ್ಲಿಂದ ಯಾವುದೇ ಅಂದರೆ ತೈಲ ಸಾಗಾಟದ, ಅನಿಲ ಸಾಗಾಟದ ನೌಕೆಗಳು ಸುಲಭವಾಗಿ ಸಾಗಲಿಕ್ಕಾಗೋದಿಲ್ಲ. ಇರಾನ್ ಜೊತೆ ಗೆಳೆತನ ಅಥವಾ ಒಂದು ಸಹಮತಿ ಇಲ್ಲದಿದ್ದರೆ ಯಾವುದೇ ನೌಕೆಗಳು ಹಾದು ಬರ್ತಾ ಇಲ್ಲ ಅನ್ನೋಂಥದ್ದು ಭಾರತಕ್ಕೂ ಅನುಭವ ಆಗಿದೆ. ಭಾರತ ಕೆಲವು ತಮ್ಮ ರಾಜತಾಂತ್ರಿಕ ನೀತಿಗಳಿಂದ ಅಲ್ಲಿಂದ ದಾಟಿಸ್ಕೊಂಡು ಬಂದಿದ್ದೇವೆ ಮತ್ತು ನಾವೀಗ ಏನು ಅನಿಲ ಶಾರ್ಟೇಜ್ ಅಂತ ಏನು ನಮ್ಮ ದೇಶದಲ್ಲಿ ಆಗ್ತಿದೆಯೋ ಅದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಆದರೆ ಇದು ನಮಗೆ ಮಾತ್ರ ಆಗಿರುವಂಥ ಸಮಸ್ಯೆ ಅಲ್ಲ. ಇದರ ಒಂದು ಏನು ಸಮಸ್ಯೆಯ ಒಟ್ಟು ಪರಿಣಾಮ ಅಮೆರಿಕದ ಮೇಲೆ ಕೂಡ ಬೀರಿದೆ ಅನ್ನುವಂಥದ್ದು ಕಡೆ ಇದೆ. ಅಲ್ಲಿನ ಆರ್ಥಿಕತೆ ಮೇಲೆಯೇ ಬೀರಿದೆ. ಅಂದರೆ ಸುಮಾರು $6 ರಿಂದ $20 ಬಿಲಿಯನ್ ವರೆಗೆ ಈ ಇಂಧನ ಬೆಲೆ ಏರಿಕೆಯಿಂದ, ಅಂದರೆ ಹಾರ್ಮುಜ್ ಜಲಸಂಧಿ ದಾಟಿಕೊಂಡು ನೌಕೆ ಬರದ ಕಾರಣ ಅಲ್ಲಿ ಇಂಧನ ಬೆಲೆ ಜಾಗತಿಕವಾಗಿ ದೊಡ್ಡ ಮಟ್ಟಿಗೆ ಏರಿಕೆಯಾಗಿದೆ. ಹೀಗಾಗಿ
ಅಂದರೆ $20 ಬಿಲಿಯನ್ ವರೆಗೆ, ಅಂದರೆ ನಾವು ರೂಪಾಯಿಗಳಲ್ಲಿ ಹೇಳೋದಾದ್ರೆ 41,750 ಕೋಟಿಯಿಂದ 1.67 ಲಕ್ಷ ಕೋಟಿ ರೂಪಾಯಿ ತನಕ ಇದೇ ಒಂದು ಹಾರ್ಮುಜ್ ಜಲಸಂಧಿಕರಣಕ್ಕೆ ಅಮೆರಿಕಕ್ಕೆ ನಷ್ಟ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಇದುವರೆಗೆ ಅಮೆರಿಕ ಸಾಕಷ್ಟು ಯುದ್ಧಗಳನ್ನು ಮಾಡಿದೆ. ನಾವು ನೋಡೋದಂಗೆ ಇತಿಹಾಸದಲ್ಲಿ ಅಮೆರಿಕ ಬೇರೆ ಬೇರೆ ಪ್ರದೇಶಕ್ಕೆ ಹೋಗಿ ಅಲ್ಲೇ ತನ್ನ ಮಿಲಿಟರಿ ಅನ್ನ ಇಳಿಸಿ ಅಲ್ಲಿನ ಸರ್ಕಾರನೋ ಅಲ್ಲಿನ ಮೂಲಭೂತವಾದಿ ವ್ಯವಸ್ಥೆ ವಿರುದ್ಧ ಹೋರಾಡಿ ಅಥವಾ ಸಮರ ಸಾರಿ ವಾಪಸ್ ಬಂದಿದ್ದಿದೆ. ಆದರೆ ಅಮೆರಿಕ ನಷ್ಟ ಮಾಡಿಕೊಂಡಿದೆ ಅಥವಾ ಮಾಡಿಕೊಂಡಿದ್ದು ಅನ್ನೋ ಒಂದು ಮಾತುಗಳು ಬಹಳ ಕಡಿಮೆ. ಆದರೆ ಇರಾನ್ ಜೊತೆಗಿನ ಈ ಯುದ್ಧದಲ್ಲಿ ನಾವು ಕಾಣುತ್ತಿರುವಂಥ ಮೊದಲ ಒಂದು ವಿಷಯ ಏನಂದ್ರೆ ಅಮೆರಿಕ ಯುದ್ಧದಿಂದ ಸಾಕಷ್ಟು ಕಳ್ಕೊಳ್ತಿದೆ. ಡೊನಾಲ್ಡ್ ಟ್ರಂಪ್ ಅವರ ಅಪ್ರಚೋದಿತ ಹೇಳಿಕೆಗಳು ಮತ್ತು ದಾಳಿಗಳು ಆ ದೇಶಕ್ಕೆ ದೊಡ್ಡ ನಷ್ಟ ತರುತ್ತಿದೆ ಅನ್ನೋದಂತೂ ಸತ್ಯ. ವಾಸ್ತವವಾಗಿ ಅಮೆರಿಕ ಜಾಗತಿಕವಾಗಿ ದೊಡ್ಡ ಆರ್ಥಿಕತೆಯನ್ನು ಹೊಂದಿರುವಂಥ ದೇಶ, ಹಾಗಾಗಿ ಅವರಿಗೆ ಅದರ ಪರಿಣಾಮ ತಟ್ಟಿಲ್ಲ. ಆದರೆ ಯುದ್ಧದಿಂದ ಯಾರು ಶಾಂತಿಯಿಂದಿರಲಿಕ್ಕೆ ಸಾಧ್ಯ ಇಲ್ಲ. ಅಮೆರಿಕಕ್ಕೂ ಕೂಡ ಇದರ ಪರಿಣಾಮ ಭವಿಷ್ಯದಲ್ಲಿ ತಟ್ಟಬಹುದು. ಒಟ್ಟು ಆರ್ಥಿಕತೆ ಮೇಲೆ ಪರಿಣಾಮ ಬಿದ್ದರೆ ಅಲ್ಲಿ ಬೇರೆ ಬೇರೆ ರೀತಿಯ ಉದ್ಯೋಗ ನಷ್ಟ, ಆಮೇಲೆ ಮೂಲಸೌಕರ್ಯದ ವ್ಯವಸ್ಥೆ ಅಂತ ಸಾಕಷ್ಟು ಸಮಸ್ಯೆಗಳಿಗೆ ಕಾರಣ ಆಗಬಹುದು ಅಂತ ನಾವು ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ತಿಳ್ಕೋಬಹುದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.